ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲಾ ಆಫ್ ಪ್ಯಾರಲೆಲಿಸಮ್ ಆಫ್ ಫೋರ್ಸಸ್ ಫಸ್ಟ್ ಇಯರ್ ಮೆಕ್ಯಾನಿಕ್ಸ್ ಅಲ್ಲಿ ಬರುವಂತಹ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡೋಣ. ನೀವು ಫಸ್ಟ್ ಇಯರ್ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆದ್ರೆ ಫೋರ್ತ್ ಇಯರ್ ವರೆಗೂ ಬೇಕಾಗಿರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ನಾವು ಕವರ್ ಮಾಡಿರ್ತೀವಿ. ಸೊ ಇವಾಗ ಕ್ವಶನ್ ನೋಡೋಣ. ಏನು, ಇಫ್ ಟೂ ಫೋರ್ಸಸ್ 40 ನ್ಯೂಟನ್ ಅಂಡ್ 30 ನ್ಯೂಟನ್ ಆರ್ ಆಕ್ಟಿಂಗ್ ಅಟ್ ಅಂಡ್ ಅವೇ ಫ್ರಮ್ ಎ ಪಾಯಿಂಟ್ ಮೇಕಿಂಗ್ 30 ಡಿಗ್ರಿ ಫೈಂಡ್ ದ ರಿಸಲ್ಟೆಂಟ್. ಈಗ ಫಸ್ಟ್ ಯಾವುದೇ ಲಾ ಆಫ್ ಪ್ಯಾರಲಲಿಸಮ್ ಪ್ರೋಗ್ರಾಮ್ ಅಥವಾ ಪ್ರಾಬ್ಲಮ್ ನ ಮಾಡಬೇಕು ಅಂತಂದ್ರೆ ನಮಗೆ ಎರಡು ಫಾರ್ಮುಲಾ ಗೊತ್ತಿರಬೇಕು. ಮೊದಲನೇದು ಯಾವುದು, ಮ್ಯಾಗ್ನಿಟ್ಯೂಡ್ ಅಥವಾ ರಿಸಲ್ಟೆಂಟ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ. ಈ ಫಾರ್ಮುಲಾ ಗೊತ್ತಿರಬೇಕು. ಸೊ ಪಿ ಸ್ಕ್ವೇರ್ ಅಂದ್ರೆ ಏನು, ಕ್ಯೂ ಸ್ಕ್ವೇರ್ ಅಂದ್ರೆ ಏನು ಅದನ್ನ ಹೇಳ್ತೀನಿ. ನೆಕ್ಸ್ಟ್ ಡೈರೆಕ್ಷನ್. ಸೊ ಡೈರೆಕ್ಷನ್ ಇನ ಫಾರ್ಮುಲಾ ಏನು, ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಕ್ಯೂ ಸೈನ್ ಥೀಟಾ ಡಿವೈಡೆಡ್ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಥೀಟಾ. ಇದು ಎರಡನೇ ಫಾರ್ಮುಲಾ. ಈ ಎರಡು ಫಾರ್ಮುಲಾ ಗೊತ್ತಿರಬೇಕು. ಈಗ ಪಿ ಅಂದ್ರೇನು, ಕ್ಯೂ ಅಂದ್ರೇನು ನೋಡೋಣ. ಇಫ್ ಟೂ ಫೋರ್ಸಸ್ 40 ನ್ಯೂಟನ್ ಅಂಡ್ 30 ನ್ಯೂಟನ್, ಮೊದಲನೇ ಫೋರ್ಸ್ ಅನ್ನ ನಾವು ಪಿ ಅಂತ ಕನ್ಸಿಡರ್ ಮಾಡೋಣ. ಸೊ ಮೊದಲನೇ ಫೋರ್ಸ್ ಯಾವುದು, 40 ನ್ಯೂಟನ್. ಎರಡನೇ ಫೋರ್ಸ್ ನ ಕ್ಯೂ ಅಂತ ಕನ್ಸಿಡರ್ ಮಾಡೋಣ. ಸೊ ಅದರ ವ್ಯಾಲ್ಯೂ ಏನು, 30 ನ್ಯೂಟನ್. ಆರ್ ಆಕ್ಟಿಂಗ್ ಅಟ್ ಅಂಡ್ ಅವೇ ಫ್ರಮ್ ಎ ಪಾಯಿಂಟ್. ಅಟ್ ಅಂಡ್ ಅವೇ ಫ್ರಮ್ ಎ ಪಾಯಿಂಟ್ ಅಂದ್ರೆ ಇದು ಪಾಯಿಂಟ್ ಎ ಅಂತ ಅನ್ಕೊಳ್ಳಿ. ಈ ಪಾಯಿಂಟ್ ಮೇಲೆ ಎರಡು ಫೋರ್ಸಸ್ ಗಳು ಆಕ್ಟ್ ಮಾಡ್ತಾ ಇದೆ. ಹೇಗೆ ಆಕ್ಟ್ ಮಾಡ್ತಾ ಇದೆ, ಅಟ್ ದ ಪಾಯಿಂಟ್ ಅಂಡ್ ಅವೇ ಫ್ರಮ್ ದ ಪಾಯಿಂಟ್. ಅಂದ್ರೆ ಅವುಗಳ ಡೈರೆಕ್ಷನ್ ಹೊರಗಡೆ ಹೋಗ್ತಾ ಇದೆ, ಆ ಪಾಯಿಂಟ್ ಇಂದ ದೂರ ಹೋಗ್ತಾ ಇದೆ ಅಂತ ಅರ್ಥ. ಮೇಕಿಂಗ್ ಎನ್ ಆಂಗಲ್ ಆಫ್ 30 ಡಿಗ್ರಿ. ಈ ಎರಡು ಫೋರ್ಸಸ್ ಗಳು ಯಾವ ಹೊರಗಡೆ ಹೋಗ್ತಾ ಇದಾವಲ್ಲ ಡೈರೆಕ್ಷನ್, ಅವೆರಡರ ಮಧ್ಯೆ ಇರುವಂತಹ ಆಂಗಲ್ ಏನು, 30 ಡಿಗ್ರಿ. ಸೊ ಅದನ್ನೇ ನಾವು ಟೀಟಾ ಅಂತ ಕರೆಯೋದು. ಸೊ ಅದ್ಯಾವುದು, 30 ಡಿಗ್ರಿ. ಈಗ ಇಷ್ಟು ವ್ಯಾಲ್ಯೂಸ್ ಗಳನ್ನ ಇಟ್ಕೊಂಡು ನಾವು ಫಾರ್ಮ್ ಮಾಡ್ತಾ ಹೋಗೋಣ. ಫಸ್ಟ್ ಪ್ಯಾರಲೆಲೋಗ್ರಾಮ್ ಅನ್ನ ಫಾರ್ಮ್ ಮಾಡಬೇಕು. ಹೇಗೆ, ಮೊದಲನೇದು ಯಾವುದು, ಫೋರ್ಸು ಪಿ. ಸೊ ಅದನ್ನ ಈ ರೀತಿ ಹಾರಿಜಾಂಟಲ್ ಆಗಿ ಬರ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಫೋರ್ಸ್ ಯಾವುದು, ಕ್ಯೂ. ಸೊ ಎರಡನೇ ಫೋರ್ಸ್ ಕ್ಯೂ. ಈಗ ಅವೆರಡರ ಮಧ್ಯೆ ಇರುವಂತಹ ಆಂಗಲ್ ಏನು, ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ. ಈಗ ಪ್ಯಾರಲೆಲೋಗ್ರಾಮ್ ನ ಫಾರ್ಮ್ ಮಾಡಿ. ಪ್ಯಾರಲೆಲೋಗ್ರಾಮ್ ಹೇಗೆ ಫೈಂಡ್ ಔಟ್ ಮಾಡೋದು, ಈ ಲೈನ್ಗೆ ಒಂದು ಪ್ಯಾರಲಲ್ ಲೈನ್, ಈ ಲೈನ್ಗೆ ಒಂದು ಪ್ಯಾರಲಲ್ ಲೈನ್, ಪ್ಯಾರಲಲ್ ಆಗಿ ಇರಬೇಕು. ಈಗ ಪ್ಯಾರಲೆಲೋಗ್ರಾಮ್ ಫೈಂಡ್ ಔಟ್ ಆಯ್ತು. ಇವಾಗ ಈ ಎರಡು ಫೋರ್ಸ್ ಗಳನ್ನ ಸೇರಿಸಿದ್ರೆ ಏನಾಗುತ್ತೆ, ರಿಸಲ್ಟೆಂಟ್ ಆಗುತ್ತೆ. ಸೊ ರಿಸಲ್ಟೆಂಟ್ ಫೋರ್ಸ್ ಏನಾಗುತ್ತೆ, ಡಯಾಗ್ನಲ್ ಅಲ್ಲಿ ಹೋಗುತ್ತೆ. ಸೊ ರಿಸಲ್ಟೆಂಟ್ ಫೋರ್ಸ್ ಎಷ್ಟು, ಆರ್. ರಿಸಲ್ಟೆಂಟ್ ಫೋರ್ಸ್ ನಾವು ಕಂಡುಹಿಡಿಬೇಕು. ಅವ್ರೇನ್ ಹೇಳಿದ್ರು, ರಿಸಲ್ಟೆಂಟ್ ಫೋರ್ಸ್ ನ ಕಂಡುಹಿಡಿಯಿರಿ ಅಂತ. ನೆಕ್ಸ್ಟ್ ಅದು ಆರ್. ನೆಕ್ಸ್ಟ್ ಆ ರಿಸಲ್ಟೆಂಟ್ ಫೋರ್ಸ್ಗೂ ಮತ್ತೆ ಇನ್ನೊಂದು ಯಾವ್ದಾದ್ರು, ಈ ಪಿ ಆರ್ ಆಯ್ತು, ಕ್ಯೂ ಆರ್ ಆಯ್ತು, ಇದಕ್ಕೆ ಇರುವಂತಹ ಆಂಗಲ್ ಅನ್ನ ಏನಂತ ಕರಿತೀವಿ, ಆಲ್ಫಾ ಅಂತ ಕರಿತೀವಿ. ಸೊ ಆಲ್ಫಾ ಅಂದ್ರೆ ಏನು, ಡೈರೆಕ್ಷನ್, ಯಾವ ಡೈರೆಕ್ಷನ್ ಅಲ್ಲಿ ಆ ರಿಸಲ್ಟೆಂಟ್ ಹೋಗ್ತಿದೆ ಅಂತ ಅರ್ಥ. ಈಗ ಫಾರ್ಮುಲಾ ಏನಪ್ಪಾ ನಮಗೆ, ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ರಿಸಲ್ಟೆಂಟ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಪಿ ವ್ಯಾಲ್ಯೂ ಏನು, 40. ಸೊ 40 ಹೋಲ್ ಸ್ಕ್ವೇರ್ ಪ್ಲಸ್ ಕ್ಯೂ ವ್ಯಾಲ್ಯೂ ಏನು, 30. ಸೊ 30 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 40 ಇಂಟು 30 ಇಂಟು ಕಾಸ್ ಥೀಟಾ. ಥೀಟಾ ವ್ಯಾಲ್ಯೂ ಏನು, 30 ಡಿಗ್ರಿ. ಸೊ ಕಾಸ್ 30 ಡಿಗ್ರಿ. ಈಗ 40 ಸ್ಕ್ವೇರ್ ವ್ಯಾಲ್ಯೂ ಏನು ಬರುತ್ತೆ, 40 ಇಂಟು 40 ಅಥವಾ 40 ಸ್ಕ್ವೇರ್. ಸೊ 40 ಸ್ಕ್ವೇರ್ ವ್ಯಾಲ್ಯೂ 1600 ಪ್ಲಸ್ 30 ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ, 900. 30 ಇಂಟು 30, 3 3 9, 2 0. ಸೊ 900 ಪ್ಲಸ್ 2 ಇಂಟು 4, 4 2 8, 8 3 24. ಸೊ 24 ಎಷ್ಟು ಸೊನ್ನೆ ಇರೋದು, 1 2 2 0. ಸೊ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟೇ ಬರುತ್ತೆ. ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದೇನು, ಕಾಸ್ 30 ಡಿಗ್ರಿ. ಈಗ ಸಾಲ್ವ್ ಮಾಡೋಣ. 1600 ಪ್ಲಸ್ 900 ಎಷ್ಟಾಗುತ್ತೆ, 2500. 2500 ಪ್ಲಸ್ 2400 into cos 30. So first cos 30 value ನೋಡಿ.
cos 30 ಕ್ಯಾಲ್ಕುಲೇಟರ್ ಅಲ್ಲಿ ಬರುತ್ತೆ 0.891 into cos 30 into 2400 so which is equal to 2138.41 ಈಗ ಇವೆರಡನ್ನು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ ಪ್ಲಸ್ 2500 which is equal to root of 4638.41 ಈಗ ಇದರ ವ್ಯಾಲ್ಯೂ ಕಂಡುಹಿಡಿದ್ರೆ ನಮಗೆ ರಿಸಲ್ಟೆಂಟ್ R ವ್ಯಾಲ್ಯೂ ಸಿಗುತ್ತೆ ಸೊ ರೂಟ್ ಆಫ್ 4638.41 ಸೊ ಫೈನಲ್ ರಿಸಲ್ಟೆಂಟ್ ವ್ಯಾಲ್ಯೂ ಏನು ಬಂತು ನಮಗೆ ರಿಸಲ್ಟೆಂಟ್ R is equal to 68.10 ಸೊ ಈ ವ್ಯಾಲ್ಯೂ ಈ ಪಾಯಿಂಟ್ ಇದೆಯಲ್ಲ ಪಾಯಿಂಟ್ ಒಂಚೂರು 68 69 ಪ್ಲಸ್ ಆರ್ ಮೈನಸ್ 1 ಬಂದ್ರೆ ಅದು ಕರೆಕ್ಟ್ ಅಂತಾನೆ ಅರ್ಥ ಯಾಕೆ ನಾವಿಲ್ಲಿ 0.41 ಅಂತ ತಂದಿದ್ದೀವಿ ಎಷ್ಟು ಜನ ಏನು ಮಾಡ್ತಾರೆ ಫುಲ್ ಪಾಯಿಂಟ್ಸ್ ಗಳನ್ನು ತಗೊಂತಾ ಹೋಗ್ತಾರೆ ಆ ರೀತಿ ಸೊ 68.10 ಇದರ SI ಯೂನಿಟ್ ಏನು ನ್ಯೂಟನ್ ಯಾಕೆ ಎರಡು ಫೋರ್ಸ್ಗಳ ರಿಸಲ್ಟೆಂಟ್ ಅನ್ನ ತೋರಿಸ್ತಿರೋದು ಸೊ ಅವರು ಕ್ವಶನ್ ಅಲ್ಲಿ ಕೇಳಿಲ್ಲ ಡೈರೆಕ್ಷನ್ ಅನ್ನ ನಾವು ಡೈರೆಕ್ಷನ್ ಕೂಡ ಕಂಡುಹಿಡಿಯೋಣ ಸೊ ಡೈರೆಕ್ಷನ್ ಥೀಟಾ ಈಸ್ ಈಕ್ವಲ್ ಟು tan inverse of theta sin theta divided by q sin theta divided by p plus q cos theta ಈಗ tan inverse of q value ಏನು q value 30 so 30 sin theta value ಕೂಡ 30 so 30 sin 30 divided by p value 40 plus q value ಏನು 30 cos 30 degree so final ಏನು ಬರುತ್ತೆ tan inverse of 30 into sin 30 sin 30 13.61 divided by 30 cos 30 which is equal to 26.73 plus 30 cos 30 plus 40 ಮಾಡಿದ್ರೆ ಏನಾಯ್ತು 66.73 so tan inverse of 13.61 divided by 66.73 which is equal to 0.2039 so final value ಏನಾಗುತ್ತೆ tan inverse ಮಾಡಿದ್ರೆ tan inverse of 0.2039 12.81 degree so alpha value ಈ ರಿಸಲ್ಟೆಂಟ್ ಮತ್ತೆ ಇನ್ನೊಂದು ಫೋರ್ಸ್ ನ ಮಧ್ಯೆ ಇರುವಂತ ವ್ಯಾಲ್ಯೂ ಏನಾಗಿರುತ್ತೆ 12.81 ಡಿಗ್ರಿ ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಈ ಎರಡು ಫಾರ್ಮುಲಾ ಇಟ್ಕೊಂಡು ಲಾ ಆಫ್ ಪ್ಯಾರಲಲಿಸಮ್ ಯಾವುದೇ ಪ್ರಾಬ್ಲಮ್ ಬಂದ್ರೂ ನೀವು ಸಾಲ್ವ್ ಮಾಡಬಹುದು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು